ಫ್ರೆಂಡ್ಸ್ ನಮಸ್ತೆ. ಆಪ್ಷನ್ ಸೆಲ್ಲಿಂಗ್ ವಿತ್ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಒಂದು 8ರಿಂದ 10 ಜನ ನನಗೆ ಫೋನ್ ಮಾಡಿ ಕೇಳಿದರು. ಮೀನ್ಸ್ ಏನು ಅಂತಂದರೆ, ಸರ್ ಪ್ರೈಸ್ ಆ್ಯಕ್ಷನ್ ಯಾವ ರೀತಿ ವರ್ಕ್ ಆಗುತ್ತೆ, ಪ್ರೈಸ್ ಲೆವೆಲ್ಸ್ ಯಾವ ರೀತಿ ಮಾರ್ಕ್ ಮಾಡೋದು, ಸೊ ಮಾರ್ಕೆಟ್ ಇಲ್ಲಿಂದಲೇ ಬೀಳುತ್ತೆ, ಇಲ್ಲಿಂದಲೇ ಹೋಗುತ್ತೆ ಅಂತೇಳಿ ಯಾವ ರೀತಿ ನಾವು ಗೆಸ್ ಮಾಡೋಕ್ಕಾಗುತ್ತೆ, ಅಥವಾ ಸೊ ನಮ್ಮ ಮಾರ್ನಿಂಗ್ ನಾನು ಒಂದು ಲೆವೆಲ್ಸ್ ಹಾಕಿದ್ದೆ. ಸೆನ್ಸೆಕ್ಸ್ ಗ್ರೂಪಲ್ಲಿ ಇರ್ತಕ್ಕಂಥವ್ರಿಗೆ ಗೊತ್ತಿರುತ್ತೆ. ಸೊ ಗ್ರೂಪಲ್ಲಿ ಯಾರಿಲ್ವೋ ನನ್ನ ಯೂಟ್ಯೂಬ್ ಚಾನಲ್ ಪೇಜಲ್ಲಿ ಲಿಂಕ್ ಇದೆ, ವಾಟ್ಸಪ್ ಗ್ರೂಪ್ ನೀವು ಜಾಯ್ನ್ ಆಗ್ಬೋದು. ಫ್ರೆಂಡ್ಸ್, ಅದು ಏನು ಅಂತಂದರೆ ಲೆವೆಲ್ಸ್ ಯಾವ ಥರ ವರ್ಕ್ ಆಗುತ್ತೆ ಅಂತಂದರೆ, ಸೊ ನಮ್ಮ ಮಾರ್ನಿಂಗ್ ಏನು ಹಾಕಿದ್ನಲ್ವ, ಇವತ್ತಿನ ಸೆನ್ಸೆಕ್ಸ್ ನೋಡಿ ಎಲ್ಲಿದೆ ಒಂದು ಸರಿ ನೋಡ್ತೀನಿ. 71,200 ಕೆಳಗಡೆ ಹೋಗಲ್ಲ, 71,700 ಮೇಲ್ಪಟ್ಟು ಹೋಗಲ್ಲ ಅಂತೇಳಿ ಒಂದು ಲೆವೆಲ್ಸ್ ಆಲ್ರೆಡಿ ನಾನು ಮಾರ್ನಿಂಗ್ಗೆ ಹಾಕಿದ್ದೆ. ಹೋಗಲ್ಲ ಅಂತಂದರೆ ಮೀನ್ಸ್ ಅದು ಬ್ರೇಕೌಟ್ ಆಗಬೇಕು, ಬ್ರೇಕೌಟ್ ಆದರೆ ಹೋಗುತ್ತೆ. ಬಟ್ ಅವೆರಡು ಕೂಡ ಟಫ್ ರೆಸಿಸ್ಟೆನ್ಸ್ ಆ್ಯಂಡ್ ತುಂಬ ಸ್ಟ್ರಾಂಗ್ ಸಪೋರ್ಟ್ ಇರುತ್ತೆ ಅಂತೇಳಿ ಹಾಕಿದ್ದೆ. ಸೊ ಅದೇ ರೀತಿಯೇ ಮಾರ್ಕೆಟ್ ಮೂಮೆಂಟ್ ಆಗಿದೆ. ಖಂಡಿತವಾಗ್ಲೂ 700 ನಿಯರ್ ಬೈ ಹೋಯ್ತು, 670 ಎಲ್ಲ ಹೋಯ್ತು ಮಾರ್ಕೆಟು. ಬಟ್ ಅದ್ರ ಮೇಲ್ಪಟ್ಟು ಹೋಗೋದಕ್ಕಾಗಲಿಲ್ಲ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ, ಇವತ್ತು 9th ಡೇಟು, ಕೊನೆಗೆ ಎಲ್ಲೆವರೆಗೂ ಹೋಗಿದೆ 640 ಲಾಸ್ಟು. ಮತ್ತು ಒಂದು ಬ್ರೇಕೌಟ್ ಆಯಿತು ಇಲ್ಲಿ, ಯಾವುದು 676. ನೋಡಿ, ನಾನು ಬೆಳಿಗ್ಗೆ ಏನು ಲೆವೆಲ್ಸ್ ಹಾಕಿದ್ನ, ಖಂಡಿತ ಫ್ರೆಂಡ್ಸ್, ಓನ್ಲಿ 20 ಪಾಯಿಂಟ್ಸ್ ಲೋ ಕೂಡ ನೋಡ್ತಿದ್ದೀರ ನೀವು. ಇಲ್ಲಿ ನೋಡಿ, ಲೋ ಎಷ್ಟಿದೆ, 200, ಎಕ್ಸಾಕ್ಟ್ಲಿ 200 ಫ್ರೆಂಡ್ಸ್. ಸೊ 200 ಕೆಳಗಡೆ ಬಂದೇ ಇಲ್ಲ, 700 ಮೇಲ್ಪಟ್ಟು ಹೋಗೇ ಇಲ್ಲ. ಎಕ್ಸಾಕ್ಟ್ ನಾನು ಬೆಳಿಗ್ಗೆ ಸೊ ಅದನ್ನ ಒಂದು ಸರಿ ನಾನು ತೋರಿಸ್ಬಿಡ್ತೀನಿ ಫ್ರೆಂಡ್ಸ್. ನನಗೆ ಹೇಳೋದ್ರಿಂದ ಯೂಸ್ ಆಗೋಲ್ಲ. ಸೊ ಅದನ್ನ ಲೈವಲ್ಲಿ ನಾನು, ಇದು ವಾಟ್ಸಪ್ ಗ್ರೂಪ್ ಇದೆ ಫ್ರೆಂಡ್ಸ್. ಫ್ರೆಂಡ್ಸ್, ಟುಡೇ ಚಾಟ್ ಎಲ್ಲಿಂದ ಸ್ಟಾರ್ಟ್ ಇದೆ. ಸೊ ಟುಡೇ ನೋಡಿ ಇಲ್ಲಿ 9:26 ನಾನು ಆ ಮೆಸೇಜ್ ಹಾಕಿದ್ದೀನಿ. ಟುಡೇ ಮೈ ವ್ಯೂ ಸೆನ್ಸೆಕ್ಸ್ 71,200 71,200 ಸಪೋರ್ಟ್ ಆ್ಯಂಡ್ 72,700 ರೆಸಿಸ್ಟೆಂಟ್. ಸಾರಿ ಫ್ರೆಂಡ್ಸ್, ಅದು 72,700 ಅಲ್ಲ, ಅದು 71,700. ಸೊ ನಾನು ನೋಡ್ಕೊಂಡಿಲ್ಲ, ಮೇ ಬಿ 71,700 ಅಂದರೆ ಆ ಒಂದು 500 ಪಾಯಿಂಟ್ಸಲ್ಲಿ ಇವತ್ತು ಇರುತ್ತೆ ಮಾರ್ಕೆಟ್ ಅಂತ ನಾನು ಗೆಸ್ ಮಾಡಿದ್ದೆ. ಸೊ ಐ ವಿಲ್ ಕ್ರಿಯೇಟ್ 71,500 ಐರನ್ ಫ್ಲೈ. ಸೊ 200 ಮತ್ತು 700 ಸೆಂಟ್ರಲ್ಲಿ ಇರ್ತಕ್ಕಂಥ ಗ್ಯಾಪ್ ಎಷ್ಟಿದೆ, 400 ಮಾಡ್ಬೋದಿತ್ತು. ಬಟ್ 71,400 ಏನಾಗುತ್ತೆ ಅಂದರೆ 71,500 ಒಂದು ರೌಂಡ್ ನಂಬರ್ ಆಗುತ್ತೆ. ರೌಂಡ್ ನಂಬರ್ ಯಾವ ರೀತಿ ಆಗುತ್ತೆ, ರೌಂಡ್ ನಂಬರ್ RNR ಅಂತ ಕರೀತಾರೆ, ರೌಂಡ್ ನಂಬರ್ ರೇಂಜ್ ಅಂತಂದೇಳಿ. 71,500 ರೌಂಡ್ ನಂಬರ್ ಆದಾಗ 71,600 ಮತ್ತು 71,400. ಸೊ ವೆರಿ ಇಂಪಾರ್ಟೆಂಟ್ ಲೆವೆಲ್ಸ್ ಅದು. 400 ಮತ್ತು 600 ಏನಿರುತ್ತಲ್ಲ, 500 ರೌಂಡ್ ನಂಬರ್ ಆಗಿರುತ್ತೆ, ಅವೆರಡು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ತುಂಬ ಇದೆ ಫ್ರೆಂಡ್ಸ್. 400 ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, 600 ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದೇಳಿ. ಸೊ ಎಲ್ಲ ಕೂಡ ನಾನು ಒಂದೇ ವಿಡಿಯೋದಲ್ಲಿ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ಸೊ ಅದು ನಿಮಗೆ ಬೇಕು ಅಂತಂದರೆ ಖಂಡಿತ ನೀವು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, ಯಾಕೆ 400 ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಮತ್ತು 600 ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, 71,500 ಅಲ್ವಾ ರೌಂಡ್ ನಂಬರ್, ಅದು ಅಲ್ವಾ ಇಂಪಾರ್ಟೆಂಟ್ ಅಂತ ನಿಮಗೆ ಏನಾದರೂ ಡೌಟ್ ಇತ್ತು, ಅದ್ರ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂತ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ನಿಮಗೆ ಯಾಕಂದರೆ ನಾನು ಸುಮ್ಮನೆ ವೀಡಿಯೋ ಮಾಡೋದ್ರಿಂದ ಯೂಸ್ ಇಲ್ಲ, ನಿಮಗೆ ಅದು ಅವಶ್ಯಕತೆ ಇದೆ ಅಂದರೆ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ಫ್ರೆಂಡ್. ಸೊ ಇದಿಷ್ಟೇ ಫ್ರೆಂಡ್ಸ್. ಬೆಳಿಗ್ಗೆ ನಾನು ಏನು ಹಾಕಿದ್ನ ಅದು ನೋಡಿ. ಬೆಳಿಗ್ಗೆ ನಾನು ಮಾರ್ನಿಂಗ್ 9:31ಗೆ ನಾನೊಂದು ಸ್ಟಾಕ್ ತೊಗೊಂಡಿದ್ದೆ ಸೆನ್ಸೆಕ್ಸಲ್ಲಿ. 500 PE ಸೆಲ್ ಮಾಡಿದ್ದೆ, 600 CE ಸೇಲ್ ಮಾಡಿದ್ದೆ, ಮತ್ತು ಎಡ್ಜಿಂಗೋಸ್ಕರ 2 ನಾನು ಬೈ ಮಾಡಿಕೊಂಡೆ. ಸೊ ಅದಾದ ನಂತರ ಎಲ್ಲರೂ ಚಾಟ್ ಮಾಡ್ತಾಯಿದ್ರು. ಓಕೆ, ಸೊ ನಾನು ಕ್ಯಾಪಿಟಲ್ ಯೂಸ್ ಮಾಡಿದ್ದು 89,000 ಮಾರ್ಕ್ ನಾನು ಯೂಸ್ ಮಾಡಿದ್ದೆ. ಸೊ ಅದಾದ ನಂತರ ಫ್ರೆಂಡ್ಸ್ ಲೈವ್ ಕೂಡ ಇತ್ತು ಇವತ್ತು. ಲೈವ್ ಸೆಕ್ಷನ್ ಜಾಯ್ನ್ ಆದರೆ ಅದರಲ್ಲಿ ಲೈವಲ್ಲೂ ಕೂಡ ನೋಡಿ ಗೊತ್ತಾಗುತ್ತೆ. ಸೆನ್ಸೆಕ್ಸ್ ಕೂಡ ಹಾಕಿದ್ದೀರಾ ಫ್ರೆಂಡ್ಸ್. ಸೆನ್ಸೆಕ್ಸ್ ಇಸ್ ವೆರಿ ಡೇಂಜರ್ ಅಂತಂದೇಳಿ. ಸೊ ಟ್ರೇಡಿಂಗ್ಗೆ ಭಾಳ ಸೆನ್ಸೆಕ್ಸ್ ವೆರಿ ಡೇಂಜರ್ ಇರುತ್ತೆ ಅಂದರೆ ಟ್ರೇಡಿಂಗ್ ಮಾಡೋದಕ್ಕೆ. ನೋಡಿ, ಮತ್ತೆ ನಾನು 12:31 ಹಾಕಿದ್ದೀನಿ. 72,200 ಒಳಗಡೆ ಹೋಗಲೇ ಇಲ್ಲ, 72,700 ಹೋಗ್ತಿಲ್ಲ ಅಂತೇಳಿ. ಸಾರಿ ಫ್ರೆಂಡ್, ಅದು 72 ಅಲ್ಲ, ಅದು 71. ಸೊ ಮಾರ್ಕೆಟಲ್ಲಿ ಅಲ್ಲಿ ಲೈವಲ್ಲಿ ಇರ್ತಕ್ಕಂಥವ್ರಿಗೆ ಗೊತ್ತಿದೆ ಆಲ್ರೆಡಿ. ಮೇಲೆ ಕೂಡ ಮಿಸ್ಟೇಕ್ ಮಾಡಿದೆ, ಇಲ್ಲಿ ಕೂಡ 71 ಹಾಕೋ ಬದಲು 72 ಹಾಕಿದ್ದೀನಿ ಅಷ್ಟೇ. 71 ಅಂತಲೇ ಓದ್ಕೊಳ್ಳಿ. ಮತ್ತು 2,800 ಪ್ರಾಫಿಟ್ ಆಯಿತು, 3,200 ಪ್ರಾಫಿಟ್ ಆಯಿತು. ಸೊ ಫೈನಲಿ ನಾನು ಎಷ್ಟು ಪ್ರಾಫಿಟ್ ಬುಕ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಫೈನಲಿ ನಾನು ಬುಕ್ ಮಾಡ್ತಕ್ಕಂಥ ಪ್ರಾಫಿಟ್
3031 ಇದೆ. ಸೊ ಈ 4 ಲೆಗ್ಸ್ ಇದೆ. 4 ಲೆಗ್ಸ್ ಬಿಡಿ, ಈಗ ಅದು ಮಂಡೇ ನಾನು ಹೋಲ್ಡ್ ಮಾಡಿದ್ದೀನಿ. ಇದೆಲ್ಲ ಇದು ಪ್ರಾಫಿಟ್ ಆರ್ ಲಾಸ್ ಇದಕ್ಕೆ ಇನ್ಕ್ಲೂಡ್ ಆಗಿಲ್ಲ. 2900 ಸಮಥಿಂಗ್ ನನ್ನ ಪ್ರಾಫಿಟ್ ಇವತ್ತು. ಈ ಮಿಡ್ ಕ್ಯಾಪ್ ನಿಫ್ಟಿಯನ್ನು ಬಿಟ್ಟರೆ ಸೆನ್ಸೆಕ್ಸನ್ನು ಏನು ಟ್ರೇಡ್ ಮಾಡಿದ್ದೆ, ಸೊ ಅದೆಲ್ಲ ಕೂಡ ಟೋಟಲಿ 26 ಟ್ರೇಡ್ಸ್ ಮಾಡಿದ್ದೀನಿ. ಅದರಲ್ಲಿ ಕ್ಯಾನ್ಸಲೇಷನ್ ಮತ್ತು ರಿಜೆಕ್ಷನ್ ತುಂಬ ಇದೆ ಫ್ರೆಂಡ್ಸ್. ಬಟ್ ಇಂಪಾರ್ಟೆಂಟ್ ಏನಂದರೆ ಲೆವೆಲ್ಸ್, ಇವತ್ತಿಂದ ಲೆವೆಲ್ಸ್ ಹೇಳ್ತೀನಿ ಅಂತ ಹೇಳಿದ್ನಲ್ವ. ಸೊ ಆ ಲೆವೆಲ್ಸನ್ನು ಇವಾಗ ನಾನು ಸ್ಟಾರ್ಟ್ ಮಾಡ್ತೀನಿ. ಇದನ್ನು ಯಾವ ರೀತಿ ಅಡ್ಜಸ್ಟ್ಮೆಂಟ್ ಮಾಡಿದೆ ಅಂತೇಳಿ ನಾನು ಸುಮ್ಮನೆ ತೋರಿಸಿ ಹೇಳೋದ್ರಿಂದ ನಿಮಗೆ ಯೂಸ್ ಆಗೋಲ್ಲ ಫ್ರೆಂಡ್ಸ್. ಸೊ ನೆಕ್ಸ್ಟ್ ನಾನು ಹೇಳಿದ್ದೀನಲ್ಲ ಸ್ಟಾಕ್ ಮಾರ್ಕ್ ಮತ್ತು ಆಫ್ಟ್ರಾ ಅಂತಂದು ಹೇಳಿ, ಸೊ ಅದು ಮೆಂಬರ್ಶಿಪ್ ಕೂಡ ನಾನು ತೊಗೊಂಡಿದ್ದೀನಿ. ಸೊ ಲ್ಯಾಪ್ಟಾಪಲ್ಲಿ ನಾನು ನೆಕ್ಸ್ಟ್ ವೀಕಿಂದ ಕ್ಲಿಯರಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ರೆಂಡ್ಸ್. ಇವತ್ತಿಂದ ಇಷ್ಟೇ ಸಾಕು ಅನಿಸುತ್ತೆ. ಸೊ ಲೆವೆಲ್ಸ್ ಯಾವ ರೀತಿ ಮಾರ್ಕ್ ಮಾಡೋದು ಅಂತಂದೇಳಿ ಸ್ವಲ್ಪ ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ರೆಂಡ್ಸ್. ನಾವು ಮಾಡೋದು ಡೈಲಿ ಅಂದರೆ ಮೀನ್ಸ್ ಇಂಟ್ರಾಡೇ ಆಗಿರೋದ್ರಿಂದ ಇಂಟ್ರಾಡೇಗೆ ಜಸ್ಟ್ 1 ಅವರ್ ಟೈಮಿಂಗ್ಸಲ್ಲಿ ನೀವು ಚಾರ್ಟನ್ನು ಓಪನ್ ಮಾಡ್ಕೊಳ್ಳಿ. ಜಸ್ಟ್ ಲೆವೆಲ್ಸ್ ಮಾಡ್ಕೊಳ್ಳಿ, ಸಿಂಪಲ್ ಆಗಿ ತಿಳ್ಕೊಳ್ಳಿ ಫ್ರೆಂಡ್ಸ್. ಇದು ತುಂಬ ಇದೆ. ಪ್ರೈಸ್ ಆ್ಯಕ್ಷನ್ ಅದು 2 ದಿನ 3 ದಿನ 4 ದಿನ ಹೇಳಿದ್ರು ಕೂಡ ಅದು ಪೂರ್ತಿಯಾಗಿ ಕವರ್ ಆಗಲ್ಲ. ನಾನು ನಿಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹೇಳ್ತೀನಿ. ಸೊ ಇನ್ನೂ ಕ್ಲಿಯರ್ ಆಗಬೇಕು ಅಂತಂದರೆ ನಿಮಗೆ ಅಟ್ಲೀಸ್ಟ್ ಒಂದು ½ ಅನ್ ಅವರ್ ಟು 1 ಅವರ್ ನಾನು ವೀಡಿಯೋ ಮಾಡ್ತೀನಿ. ಸೊ ನಿಮಗೆ ಅದು ಬೇಕಿತ್ತು ಅಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಮಾಡ್ತೀನಿ. ಸುಮ್ಮನೆ ಮಾಡಿದರೆ ನನಗೂ ಟೈಮ್ ಎಷ್ಟು 1 ಅವರ್ ಅಂತ. ನಾನು 1 ಅವರ್ ನಿಮಗೆ ವೀಡಿಯೋ ಮಾಡಬೇಕಂದ್ರೆ ಮಿನಿಮಮ್ ನಾನು ಅದಕ್ಕೆ 4 ರಿಂದ 5 ತಾಸು ನಾನು ಟೈಮ್ ಕೊಡಬೇಕಾಗುತ್ತೆ. ಸೊ ವೀಡಿಯೋ ಎಡಿಟಿಂಗ್ ಮಾಡೋದಾಗಿರ್ಬೋದು, ಅಥವಾ ಸೊ ಲೆವೆಲ್ಸ್ ಮಾರ್ಕ್ ಮಾಡೋದಾಗಿರ್ಬೋದು, ಮತ್ತು ಪ್ರಿಪ್ರೇಷನ್ ಆಗಿರ್ಬೋದು, ಅದೆಲ್ಲ ಕೂಡ ಟೈಮ್ ಎಷ್ಟಾಗುತ್ತೆ. ನಿಮಗಾಗಿ ಬೇಕಿತ್ತು ಅಂತಂದರೆ ಹೇಳಿ ಫ್ರೆಂಡ್ಸ್. ಸೊ ಜಸ್ಟ್ ಇವಾಗ ನಾನು ಲೆವೆಲ್ಸ್ ಮಾರ್ಕ್ ಮಾಡೋದು ಮಾತ್ರ ಹೇಳ್ತೀನಿ. ನಾನು ಬ್ಯಾಂಕ್ ನಿಫ್ಟಿಯನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡಿ ಲೈನ್ಸ್ ಬರುತ್ತೆ, ಇದರಲ್ಲಿ ಹಾರಿಜಾಂಟಲ್ ಲೈನ್ಸ್ ಬರುತ್ತೆ, ಟ್ರೆಂಡ್ ಲೈನ್ ಬರುತ್ತೆ. ಸೊ ಇವೆರಡನ್ನ ಯೂಸ್ ಮಾಡಿದರೆ ಸಾಕು, ಇನ್ನೂ ಇಡ್ತಕ್ಕಂಥ ಯಾವುದೂ ಕೂಡ ಬೇಡ. ಟ್ರೆಂಡ್ ಲೈನಿಂದ ಒಂದಿನ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಟ್ರೆಂಡ್ ಲೈನು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಟ್ರೆಂಡ್ ಲೈನ್ ನಾವು ಮಾರ್ಕ್ ಮಾಡಿದ್ದೀವಿ ಅಂತಂದಾಗ, ಸೊ ಒಂದು ಸರಿ ಪ್ರೈಸ್ ಅಲ್ಲಿಂದ ರಿಜೆಕ್ಷನ್ ಆಯಿತು ಅಂದರೆ ಖಂಡಿತವಾಗ್ಲೂ ಸೆಕೆಂಡ್ ಟೈಮ್ ಆ ಪ್ರೈಸು ಆ ಟ್ರೆಂಡ್ ಲೈನ್ ಹತ್ರಕ್ಕೆ ಬಂದೇ ಬರುತ್ತೆ. ಆ ಟ್ರೆಂಡ್ ಲೈನ್ ಸೆಕೆಂಡ್ ಟೈಮ್ ಕೂಡ ರಿಜೆಕ್ಷನ್ ಆದರೆ, ಥರ್ಡ್ ಟೈಮ್ ಏನಾದರೂ ಬ್ರೇಕ್ಔಟ್ ಆದರೆ ತುಂಬ ಅಂದರೆ ನಾವು ಎಕ್ಸ್ಪೆಕ್ಟೇಷನ್ನೇ ಮಾಡೋಕ್ಕಲ್ಲ, ಅಷ್ಟೊಂದು ಪ್ರಾಫಿಟ್ ಕೊಡುತ್ತೆ ಬೈಯಿಂಗಿಗೆ. ಬಟ್ ಬೈಯಿಂಗ್ ನಾವು ರೆಫರ್ ಮಾಡದೇ ಇರೋ ಕಾರಣ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ಆದಾಗ, ನಾವೇನಾದರೂ CE ಅಥವಾ PE ಎರಡೂ ಕಡೆ ಡೌನ್ ಆದಾಗ ನಾವು CE ಸೇಲ್ ಮಾಡೋದು, ಅಥವಾ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆದಾಗ PE ಸೇಲ್ ಮಾಡೋದು. ಸೊ ಈ ಥರ ಇದ್ದಾಗ 100ಕ್ಕೆ 90% ಆಫ್ ದ ಟೈಮ್ ನಾವು ಪ್ರಾಫಿಟಲ್ಲಿ ಇರ್ತೀವಿ ಫ್ರೆಂಡ್ಸ್. ಸೊ ಅದು ಟ್ರೆಂಡ್ ಲೈನು. ಅದಕ್ಕೂ ಕೂಡ ನೀವು ಟ್ರೆಂಡ್ ಲೈನ್ ಬಗ್ಗೆ ವಿಡಿಯೋ ಬೇಕಂದರೆ, ಸೊ ನಿಮಗೆ ಏನು ಕಾಮೆಂಟ್ 3 ಹೇಳಿದ್ದೀನಿ ನಾನು ನಿಮಗೆ. ಪ್ರೈಸ್ ಆ್ಯಕ್ಷನ್, ಟ್ರೆಂಡ್ ಲೈನ್ಸ್, ಸೊ ಮತ್ತು ಆಲ್ರೆಡಿ ಒಂದು ಏನು ಲೆವೆಲ್ಸ್ ಬಗ್ಗೆ ಹೇಳಿದೆ ಅನಿಸುತ್ತೆ. ಸೊ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ. ನಿಮ್ಗೆ ಯಾವುದು ಬೇಕು ಅನಿಸುತ್ತೋ ಅದನ್ನ ಕಮೆಂಟ್ ಮಾಡಿ ಫ್ರೆಂಡ್ಸ್. ಎಷ್ಟು ಜನ ನೋಡ್ತಿರೋ ಪರವಾಗಿಲ್ಲ, ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ, ಲೈಕ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿದರೆ ನನಗೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ನನಗೊಂದು ಕ್ಯೂರಿಯಾಸಿಟಿ ಅನ್ನೋದಕ್ಕಿಂತಲೂ ಇದು ಇಂಟ್ರೆಸ್ಟ್ ಇರುತ್ತೆ. ನೀವು ಲೈಕ್ ಮಾಡೋಕ್ಕೆ ನಿಮಗೆ ನೆಟ್ ಖರ್ಚಾಗುತ್ತೋ ಅಥವಾ ಏನಾಗುತ್ತೋ ಗೊತ್ತಿಲ್ಲ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಇಲ್ಲ ಅಂದರೆ ನೀವು ಲೈಕ್ ಮಾಡಿಲ್ಲ ಅಂದರೆ ಇಷ್ಟ ಇಲ್ಲ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಹಾರಿಜಾಂಟಲ್ ಲೈನ್ ಅಂತ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಸಾಕು ಫ್ರೆಂಡ್ಸ್. ಇದು ಯಾವ ರೀತಿ ಮಾರ್ಕ್ ಮಾಡೋದು, ಜಸ್ಟ್ ಒಂದು ಲೈನ್ ನಾನು ಡ್ರಾ ಮಾಡ್ತೀನಿ. ಆ ಡ್ರಾ ಮಾಡಿಬಿಟ್ಟು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಫ್ರೆಂಡ್ಸ್ ಇಲ್ಲೊಂದು ಲೈನ್ ನಾನು ಡ್ರಾ ಮಾಡಿದೆ. ಸೊ ಏನಕ್ಕೆ ಡ್ರಾ ಮಾಡಿದೆ ಫ್ರೆಂಡ್ಸ್, ಏನು ಮಾಡ್ತೀರಾ, ನಾವು ಮಾಡೋದು ಇಂಟ್ರಾಡೇ ಆದಾಗಿಂದ. ಸೊ ಈ ಥರ ಒಂದು ಚಾರ್ಟನ್ನು ನೀವು ಓಪನ್ ಮಾಡ್ಕೊಳ್ಳಿ. ನಾನು ಮೊಬೈಲಲ್ಲಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ನೀವು ಕೂಡ ಮೊಬೈಲಲ್ಲೇ ಮಾಡ್ತೀರಾ ಅನಿಸುತ್ತೆ. ಲ್ಯಾಪ್ಟಾಪಲ್ಲಿ ಆದರೆ ತುಂಬ ಕ್ಲಾರಿಟಿಯಾಗಿ ನಮಗೆ ಗೊತ್ತಾಗುತ್ತೆ. ಮೊಬೈಲಲ್ಲಿ ಅಷ್ಟೊಂದು ಕ್ಲಾರಿಟಿ ಗೊತ್ತಾಗದೇ ಇದ್ದರೂ ಸಾಕು, ನಮಗೆ ಟ್ರೇಡಿಂಗ್ ಮಾಡೋಕ್ಕೆ ಇನ್ನೇನು ಬೇಕಿಲ್ಲ, ಇಷ್ಟು ಗೊತ್ತಾದರೆ ಸಾಕು ಫ್ರೆಂಡ್ಸ್. ಒಂದು ಪ್ರೈಸು ಡೌನ್ ಟ್ರೆಂಡಲ್ಲಿರುತ್ತೆ. ಡೌನ್ ಟ್ರೆಂಡಿಂದ ಎಲ್ಲಿಂದ ಆ ರಿವರ್ಸಲ್ ಆಗುತ್ತಲ್ವ, ಆ ರಿವರ್ಸಲ್ ಪಾಯಿಂಟನ್ನು ನಾವು ಮಾರ್ಕ್ ಮಾಡ್ಕೊಳ್ಳೋದಷ್ಟೇ. ನೋಡಿ ಇಲ್ಲೊಂದು ಮಾರ್ಕೆಟ್ ನೋಡಿ, ಎಲ್ಲಿಂದ 46,100ಇಂದ 44,979ವರೆಗೂ ಬಿದ್ದಿದೆ. ಅಂದರೆ ಹೆಚ್ಚು ಕಡಿಮೆ 1,100 ಪಾಯಿಂಟ್ ಬಿದ್ದಿದೆ. 1,200 ಪಾಯಿಂಟ್ ಕೆಳಗಡೆ ಬಿದ್ದಿದೆ. ಎಲ್ಲಿಂದ ಅದು ರಿವರ್ಸಲ್ ತೊಗೊಂಡಿದೆ ಆ ಒಂದು ಪ್ರೈಸನ್ನು ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಮತ್ತೆ ಇನ್ನೊಂದು ಲೈನ್ಸ್ ತೊಗೊಳ್ತೀನಿ. ಎಲ್ಲಿವರೆಗೂ ಲೋ ಆಗಿದೆಯಲ್ವಾ, ಸೊ ಅಲ್ಲಿ ಆ ಲೋನು ಕೂಡ ಮಾರ್ಕ್ ಮಾಡ್ಕೊಳ್ಳಿ. ಸೊ ಇಷ್ಟ ಆಯಿತು. ಮತ್ತು ಇನ್ನೂ ಒಂದು ಲೈನ್ ತೊಗೊಂಡು ಎಲ್ಲಿಂದ ಪ್ರೈಸ್ ರಿಜೆಕ್ಷನ್ ಆಗಿದೆಯಲ್ವ, ಸೊ ನಾವು 2 ಡೇಸಿಂದೇ ನೋಡಬೇಕು ಅಂತ ಹೇಳಿಲ್ಲ, ಅಟ್ಲೀಸ್ಟ್ ಒಂದು 3-4 ಡೇಸಿಂದು ಡಾಟಾ ನಾವು ತೊಗೊಂಡ್ರೆ ತುಂಬ ಚೆನ್ನಾಗಿ ಪ್ರೈಸ್ ಆ್ಯಕ್ಷನ್ ವರ್ಕ್ ಆಗುತ್ತೆ ಫ್ರೆಂಡ್ಸ್. ಸೊ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಎಲ್ಲಿಂದ ಪ್ರೈಸ್ ಅಪ್ಪಾಗಿ ಎಲ್ಲಿಂದ ಡೌನ್ ರಿವರ್ಸಲ್ ಆಗಿರುತ್ತೆ ಆ ಪಾಯಿಂಟ್ಸು
ಮತ್ತು ಕೆಳಗಡೆಯಿಂದ ಎಲ್ಲಿ ಸಪೋರ್ಟ್ ತೊಗೊಂಡಿರುತ್ತಲ್ವ ಸೊ ಆ ಒಂದು ಪ್ರೈಸನ್ನು ನೀವು ಮಾರ್ಕ್ ಮಾಡ್ಕೊಳ್ಳಿ. ಸೊ ಅದಾದ ನಂತರ ಎಲ್ಲೆಲ್ಲಿದೆ ನೀವು ನೋಡ್ಬೋದು, ಜಸ್ಟ್ ನೋಡಿ ಮಾಡ್ತಾ ಬನ್ನಿ. ಇದು ತುಂಬ ಇಲ್ಲಿ ಕನ್ಸಲ್ಟೇಟ್ ಆಗಿದೆ ಪ್ರೈಸು. ಸೊ ಅಲ್ಲಿಗೊಂದು ಅದು ಒಂದು 20 ಪಾಯಿಂಟ್ಸ್ 30 ಪಾಯಿಂಟ್ಸ್ ಎಲ್ಲ ಓಕೆ ಫ್ರೆಂಡ್ಸ್, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಮೀನ್ಸ್ 30 ಪಾಯಿಂಟ್ಸ್ನ ಮೇಲ್ಗಡೆ ಲೈನ್ ಹಿಡಿಲ್ಲ, ಕೆಳಗಡೆ ಲೈನ್ ಹಿಡಿಲ್ಲ, ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಸಿಂಪಲಾಗಿ ಇಷ್ಟು ಮಾಡ್ಕೊಳ್ಳಿ. ಸೊ ಇದಂದರೆ ಇಲ್ಲಿ ಒಂದು ಪ್ರೈಸ್ ಆ್ಯಕ್ಷನ್ ಆಗಿದೆ. ನಾವು ಇಲ್ಲಿ ಒಂದು ಪ್ರೈಸ್ ಆ್ಯಕ್ಷನ್ ಕೂಡ ಆಗ್ಬೋದು, ಯಾಕಂದರೆ ಬ್ರೇಕ್ಔಟ್ ಆಗೋಗಿದೆ ಅಲ್ವಾ. ಓಕೆ ಮತ್ತು ಫ್ರೆಂಡ್ಸ್ ಇಲ್ಲಿ ಕೂಡ ಇದೆ. ಸೊ ಇದು ಟೋಟಲಿ ಫೆಬ್ರವರಿ ಮಂತಿಂದ ನಾನು ಹಾಕ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇದ್ರಲ್ಲ, ಜನವರಿ 31 ಅಲ್ಲಿಂದಲೂ ಕೂಡ ನಾನು ಲೈನ್ಸ್ ಡ್ರಾ ಮಾಡ್ತಾಯಿದ್ದೀನಿ. ಸೊ ಮತ್ತು ಇಲ್ಲಿ ಒಂದು ಲೈನ್ಸನ್ನು ನಾನು ಹಾಕ್ಬೋದು, ಇದು ಇಂಪಾರ್ಟೆಂಟ್ ಆಗಿರ್ಬೋದು. ಇವತ್ತಿನ ಒಂದು ಕ್ಲೋಸಿಂಗ್. ಸೊ ಮತ್ತು ಡೇ ಐ ಮತ್ತು ಡೇ ಲೋ ಇರ್ತಾವಲ್ವ, ಸೊ ಅದನ್ನು ಕೂಡ ಮಾರ್ಕ್ ಮಾಡಿಕೊಂಡ್ರೆ ಪ್ರೀವಿಯಸ್ ಡೇ ಇಲ್ಲಿದೆ ಫ್ರೆಂಡ್ಸ್ ಇವತ್ತಿನ ದಿನದ್ದು. ಸೊ ಇಷ್ಟೇ ಫ್ರೆಂಡ್ಸ್. ಸೊ ಈ ಥರ ಹಾಕ್ಕೊಂಡು ನೀವೇನು ಮಾಡ್ತೀರಾ ಅಂದರೆ ಒಂದು 15 ಮಿನಿಟ್ಸ್ಗೆ ಅದನ್ನ ಕನ್ವರ್ಟ್ ಮಾಡ್ಕೊಂಬಿಡಿ ಫ್ರೆಂಡ್ಸ್. ಈಗ ನೋಡ್ತೀರಾ ಚಾರ್ಟ್ ಈ ಥರ ಆಯಿತು. ನಮಗೆ ಎಷ್ಟು ಬೇಕು ಇಷ್ಟೇ ಬೇಕಲ್ವ, ಇಷ್ಟೇ ನೋಡ್ಕೊಳ್ಳಿ ಸಾಕು. ಸೊ ನಾಳೆಗೆ ಬ್ಯಾಂಕ್ ನಿಫ್ಟಿ ಏನಾದರೂ ಗ್ಯಾಪ್ ಅಪ್ ಓಪನ್ ಆಯಿತು ಅಂತ ಇಟ್ಕೊಳ್ಳಿ. 40 ಈಗ ಪ್ರೈಸ್ ಎಷ್ಟರಲ್ಲಿ ನಡೀತಾ ಇದೆ, 45,706 ಪ್ರೈಸ್ ಕ್ಲೋಸಿಂಗ್ ಆಗಿದೆ. ಸೊ ಈ ಮಾರ್ಕೆಟ್ ನಾಳೆ ಏನಾದರೂ ಗ್ಯಾಪ್ ಅಪ್ ಆಯಿತು ಅಂದ್ಕೊಳ್ಳಿ. ಎಕ್ಸಾಂಪಲ್ ಒಂದು 200 ಪಾಯಿಂಟ್ಸ್ ಗ್ಯಾಪ್ ಅಪ್ ಆಯಿತು, 900ಗೆ ಗ್ಯಾಪ್ ಅಪ್ ಆಯಿತು ಅಂದರೆ 46,041 ನಮಗೆ ರೆಸಿಸ್ಟೆನ್ಸ್ ಆಗುತ್ತೆ. ಅಂದರೆ ಅಲ್ಲಿ ಪ್ರೈಸ್ ಕನ್ಸಾಲಿಡೇಟ್ ಆದೇ ಆಗುತ್ತೆ ಫ್ರೆಂಡ್ಸ್. ಅದು ಓಪನಿಂಗ್ ಆದಮೇಲೆ ಡಿಪೆಂಡ್ ಆಗುತ್ತೆ. ನೀವು ಮಾರ್ಕೆಟ್ ನಾಳೆ ಓಪನ್ ಆದಮೇಲೆ ಆ ಫಸ್ಟ್ ಕ್ಯಾಂಡಲ್ 15 ಮಿನಿಟ್ಸ್ ಫಸ್ಟ್ ಕ್ಯಾಂಡಲ್ ಏನಿರುತ್ತಲ್ವ ಅದರ ಡೇ ಐ ಮತ್ತು ಡೇ ಲೋನು ಕೂಡ ಆ 15 ಕ್ಯಾಂಡಲ್ದು ಮಾರ್ಕ್ ಮಾಡ್ಕೊಳ್ಳಿ. ಸೊ ಪ್ರೈಸು 100ಕ್ಕೆ 100% ಆ ಒಂದು ಗ್ಯಾಪ್ 15 ಮಿನಿಟ್ಸ್ ಕ್ಯಾಂಡಲ್ನ ಬ್ರೇಕ್ಔಟ್ ಆದರೆ ಮಾರ್ಕೆಟ್ ಮೇಲ್ಗಡೆ ಇರುತ್ತೆ, ಆದರೆ ಕೆಳಗಡೆ ಏನಾದರೂ ಬ್ರೇಕ್ ಡೌನ್ ಆದರೆ ಕೆಳಗಡೆ ಪ್ರೈಸ್ ಇರುತ್ತೆ. ಸೊ ಸಮ್ ಆಫ್ ದ ಟೈಮ್ ಅಂತಂದರೆ ಒಂದು 100 ಡೇಸಲ್ಲಿ ಒಂದು 5 to 10 ಡೇಸ್ ಮಾತ್ರ ವೇರಿಯೇಷನ್ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ಪೂರ್ತಿ ಕೆಳಗಡೆ ಬಂದಿರತಕ್ಕಂಥ ಮಾರ್ಕೆಟು ಮತ್ತೆ ಡೇ ಐಯನ್ನು ಕ್ರಾಸ್ ಮಾಡಿ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಅದು ಪರ್ಸೆಂಟೇಜ್ ತುಂಬ ಕಮ್ಮಿ ಇರುತ್ತೆ ಫ್ರೆಂಡ್ಸ್. ಅಂದರೆ 100ಕ್ಕೆ 10-15% ಮಾತ್ರ ಚಾನ್ಸ್ ಇರುತ್ತೆ. ಇನ್ನು ನಾನು 80 to 90% ಆಫ್ ದ ಟೈಮ್ ಮಾರ್ಕೆಟು ಸೈಡ್ ವೇಸಲ್ಲೇ ಇರುತ್ತೆ. ಸೊ ನಾನು ನಿಮಗೆ ಪದೇ ಹೇಳ್ತಾ ಇರ್ತೀನಿ, ಸೆಲ್ಲಿಂಗ್ ನಾನು ಯಾಕೆ ಎಡ್ಜಿಂಗ್ ಮಾಡ್ತಾಯಿದ್ದೆ ಅಂದರೆ ಮಾರ್ಕೆಟು ಒಂದು ತಿಂಗಳಲ್ಲಿ 20ರಿಂದ 22 ದಿನ ಟ್ರೇಡಿಂಗ್ ಡೇಸ್ ಇದ್ದರೆ ಅದರಲ್ಲಿ 5ರಿಂದ 6 ದಿನ ಮಾತ್ರ ಟ್ರೆಂಡಿಂಗ್ ಇರುತ್ತೆ. ಬುಲ್ಲಿಶ್ ಆಗಿರ್ಬೋದು, ಬೇರಿಶ್ ಆಗಿರ್ಬೋದು. ಇನ್ನೂ 15 ಡೇಸ್ ನೀವು ಅಬ್ಸರ್ವ್ ಮಾಡಿ, ನನಗೆ ತೋರಿಸಬೇಕಾದ್ರೆ ಚಾರ್ಟ್ ಇನ್ನೂ 10 ವರ್ಷದ ಚಾರ್ಟ್ ನೋಡಿ, ಇನ್ನೂ 15 ಡೇಸು ಸೈಡ್ ವೇಸಲ್ಲೇ ಇರುತ್ತೆ. ಸೊ ನಮಗೆ ಬೇಕಾಗಿರೋದು ಸೈಡ್ ವೇಸ್ ಮಾರ್ಕೆಟ್, ಅಂದರೆ ಐರನ್ ಫ್ಲೈ ಕ್ರಿಯೇಟ್ ಮಾಡಿದಾಗ ನಾವು ಪೊಸಿಷನಲ್ಲಿ ಹೋಗ್ತಿದ್ದೀವಿ ಅಂತಂದಾಗ ನಮಗೆ ಒಂದು ಟ್ರೆಂಡ್ ಬೇಕಾಗುತ್ತೆ. ಡೌನ್ ಟ್ರೆಂಡ್ ಇದ್ದಾಗ ನಾವು CEನ ಸೆಲ್ ಮಾಡ್ತೀವಿ. ಸೊ ವೆಡ್ಜಿಂಗ್ ಪರ್ಪಸ್ ಮತ್ತು ಒಂದು ಸೀನ್ ಬೈ ಮಾಡ್ಕೊಳ್ತೀವಿ. ಅಂದರೆ ನಾವು ಲಾಸನ್ನು ಜಾಸ್ತಿ ತೊಗೊಳಕ್ಕೆ ಇಷ್ಟಪಡಲ್ಲ. ಸೊ ನನಗೆ ಪ್ರಾಫಿಟ್ ಎಷ್ಟಾದರೂ ಬರ್ಬೋದು, ₹1 ಆಗಿರ್ಬೋದು ಪ್ರಾಫಿಟ್ಟು, ಬಟ್ ಲಾಸ್ ಮಾತ್ರ ನನಗೆ ಫಿಕ್ಸೆಡ್ ಆಗಿರಬೇಕು, ಲಾಸ್ ಕಮ್ಮಿ ಇರಬೇಕು. ಸೊ ಅದು ನನ್ನ ವ್ಯೂ. ಲಾಸ್ನ ಕಡಿಮೆ ಮಾಡಿಕೊಂಡ್ರೆ ಆಟೋಮೆಟಿಕಾಗಿ ಪ್ರಾಫಿಟ್ ಬಂದೇ ಬರುತ್ತೆ ಫ್ರೆಂಡ್ಸ್. ನಾನು ಇವತ್ತು ಸೆನ್ಸೆಕ್ಸಲ್ಲಿ ಮಾಡಿದ್ದು ಕೂಡ ಅದೇ ಟ್ರೇಡೇ ನಾನು ಮಾಡಿದ್ದು. ನನ್ನ ಲಾಸನ್ನು ಫಸ್ಟ್ ಕಡಿಮೆ ಮಾಡ್ತಾ ಬಂದೆ. ಪ್ರಾಫಿಟ್ ಎಷ್ಟೇ ಬರಲಿ ಓಕೆ, ನನಗೆ 1000 ಬರಲಿ, 2000 ಬರಲಿ, 3000 ಬರಲಿ, ಅದು ಓಕೆ, ಬರೀ 500 ಕೂಡ ಆಗಿರಲಿ, ಬಟ್ ನನ್ನ ಲಾಸ್ನ ಕಡಿಮೆ ಮಾಡ್ಕೊಳ್ಬೇಕು. ನಾನು ಲಾಸ್ ಕಮ್ಮಿ ಮಾಡ್ತಾ ಹೋದಂಗೆಲ್ಲ ಪ್ರಾಫಿಟ್ ಆಟೋಮೆಟಿಕಾಗಿ ನನಗೆ ಬರುತ್ತೆ ಫ್ರೆಂಡ್ಸ್. ಸೊ ನನಗೆ ಅಂತಲ್ಲ, ಟ್ರೇಡಿಂಗ್ ಮಾಡೋರು ಕೂಡ ಪ್ರತಿಯೊಬ್ಬರು ಟ್ರೇಡರ್ಸ್ ಕೂಡ ಇದನ್ನೇ ಫಾಲೋ ಮಾಡ್ತಾರೆ. ಆ ಪ್ರೊಫೆಷ್ನಲ್ ಟ್ರೇಡರ್ಸ್ ಅಂತ ನಾವೇನು ಕರಿತೀವಲ್ಲ, ಸೊ ಈ ಥರ ಲೆವೆಲ್ಸ್ ಹಾಕ್ಕೊಂಡು ಅವರೆಲ್ಲ ತಲೆ ಕೆಡಿಸ್ಕೊಂಡು ಅಷ್ಟೆಲ್ಲ ಮಾಡೋದಕ್ಕೆ ಹೋಗಲ್ಲ ಫ್ರೆಂಡ್ಸ್. ಅವ್ರು ಲಾಸ್ನ ಕಡಿಮೆ ಮಾಡ್ಕೊಳ್ತಾ ಬರ್ತಾರೆ. ಸೊ ಟ್ರೈಲಿಂಗ್ ಅಂತ ಕರಿತೀವಿ, ಟ್ರೈಲಿಂಗ್ ಸ್ಟಾಪ್ ಲಾಸ್ ಅಂತ ನೀನು ತುಂಬ ವೀಡಿಯೋಸ್ ಇರ್ತವೆ, ನೀವು ನೋಡ್ಬೋದು. ಟ್ರೈಲಿಂಗ್ SL ಅಂತಂದೇಳಿ ಎಕ್ಸಾಂಪಲ್ ಒಂದು 200ಗೆ ಒಂದು CEನ ಸೆಲ್ ಮಾಡಿದರೆ ಅವರು 150 ಅಥವಾ 140 ಬಂತು ಅಂದ್ಕೊಳ್ಳಿ ಪ್ರೈಸ್. ಆ ಟೈಮಲ್ಲಿ ಏನು ಮಾಡ್ತಾರೆ, ಈಗ 200ಗೆ ಅವ್ರಿಗೆ ಸೆಲ್ ಮಾಡಿದಾಗ 250ಗೋ 240ಗೋ ಅವ್ರು SL ಇಟ್ಟಿರ್ತಾರೆ. 140 ಅಥವಾ 150ಗೆ ಆ ಪ್ರೈಸ್ ಬಂದಾಗ ಸಡನ್ನಾಗಿ ಅವ್ರು SLನ 200 ತೊಗೊಂಬರ್ತಾರೆ. ಕಾಸ್ಟ್ ಮೀನ್ಸ್ ಮುಗೀತು, ಅವ್ರದ್ದು ಪ್ರೈಸ್ ಎಲ್ಲೇ ಹೋಗಲಿ ನೋ ಲಾಸ್ ಅವರಿಗೆ.
ಪ್ರಾಫಿಟ್ ಬರ್ಬೋದು, ಬರದೇ ಇರ್ಬೋದು, ಬಟ್ ನೋ ಲಾಸ್. ಇನ್ನು 200ಗೆ ಅವ್ರು ಸೆಲ್ ಮಾಡಿದ್ರು, 200ಗೆ ಅವರು ಸ್ಟಾಪ್ ಲಾಸ್ ಇಟ್ಟಿದ್ದಾರೆ. ಮಾರ್ಕೆಟ್ ಏನೇ ಆದರೂ ಕೂಡ ಮತ್ತೆ ಗ್ಯಾಪ್ ಫುಲ್ ಅಪ್ ಹೋಯ್ತು ಅಂದರೂ ಕೂಡ ಅವ್ರಿಗೆ ಯಾವುದೇ ರೀತಿ ಲಾಸ್ ಆಗೋಲ್ಲ. ಸೊ ಅದೇ ರೀತಿ ಡೌನ್ ಬಂದರೆ ಅವ್ರಿಗೆ ಪ್ರಾಫಿಟ್ ಆಗುತ್ತೆ ಆಟೋಮೆಟಿಕ್ಕಾಗಿ. ಸೊ ಈಗ 120 ಇರ್ತಕ್ಕಂಥ ಪ್ರೈಸ್ 200ಗೆ ಅವ್ರು SL ಇಟ್ಟಿದ್ದಾರೆ, 120ಗೆ ಪ್ರೈಸ್ ಇದೆ ಅಂದರೆ ಮತ್ತೆ ಒಂದು 50 ಪಾಯಿಂಟ್ಸ್ ಡೌನ್ ಬಂತು ಅಂದ್ಕೊಡಿ, ಅಂದರೆ ಒಂದು 70ಗೆ ಬಂದಾಗ ಆಗ ಅವ್ರು ಏನು ಮಾಡ್ತಾರೆ ಅಂದರೆ SL ಮತ್ತೆ ಒಳಗಡೆ ತೊಗೊಂಬರ್ತಾರೆ 150, 120. ಸೊ ಇದು ಪ್ರೈಸ್ ಆ್ಯಕ್ಷನ್ ಮುಖಾಂತರನೇ ಜಸ್ಟ್ ಅಬ್ಸರ್ವ್ ಮಾಡ್ಕೊತ ಮಾಡ್ತಾರೆ, 120ಗೆ ತೊಗೊಂಬರ್ತಾರೆ. ಆಗ ಮಾರ್ಕೆಟ್ ಅವ್ರು ಎಷ್ಟು ಹೋಗ್ರಿ 80 ಪಾಯಿಂಟ್ಸ್ ಅವ್ರು ಪ್ರಾಫಿಟಲ್ಲಿರ್ತಾರೆ. ಸೊ ಅಂದರೆ 80 ಪಾಯಿಂಟ್ಸ್ ಅಂದರೆ ಒಂದು ಲಾಟಿಗೆ ಎಷ್ಟಾಯಿತು, 15 ಕ್ವಾಂಟಿಟಿ ಇದ್ದಾಗ 15 ಟು ಅಂದರೆ ನಿಯರ್ ಬೈ 1,200 ರೂಪಾಯಿ ಮೇಲೆ ಪ್ರಾಫಿಟ್ ಆಯ್ತು ಅವ್ರಿಗೆ 1 ಲಾಟ್ಸಿಗೆ. ಸೊ ಈ ಥರ ಟ್ರೈಲಿಂಗ್ SLನ ಮಾಡ್ತೀವಿ. ಅಂದರೆ ಸೆಲ್ಲಿಂಗಲ್ಲಿ ನಾವು ರಿಸ್ಕನ್ನು ಕಡಿಮೆ ಮಾಡ್ಕೊತ ಬಂದರೆ ಪ್ರಾಫಿಟ್ ಬರುತ್ತೆ ಆಟೋಮೆಟಿಕ್ಕಾಗಿ. ಸೊ ಇಷ್ಟೇ ಫ್ರೆಂಡ್ಸ್ ಲೆವೆಲ್ಸ್ ಅಂತಂದರೆ ಇವತ್ತು ಒಬ್ಬರು ಮಂಜುನಾಥ್ ಅಂತೇಳಿ ನನಗೆ ಫೋನ್ ಮಾಡಿ ಕೇಳಿದ್ರಲ್ಲ ಫ್ರೆಂಡ್ಸ್, ಮಂಜುನಾಥ್ ಅವರೇ. ಸೊ ಇಷ್ಟು ನಿಮಗೋಸ್ಕರನೇ ಈ ವಿಡಿಯೋ ಮಾಡಿದ್ದೀನಿ. ಮೀನ್ಸ್ ನೀವು ಕೇಳಿದರೆ ಸ್ವಲ್ಪ ಬೇಕಿತ್ತು ಸರ್ ನನಗೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂತ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಇಷ್ಟೇ ನೋಡಿ ಫ್ರೆಂಡ್ಸ್, ಲೆವೆಲ್ಸ್ ಮಾರ್ಕ್ ಮಾಡ್ಕೊಳ್ಳೋದು ನೋಡಿ. ನಾನು ಏನು ಮಾರ್ನಿಂಗ್ 1 ಅವರ್ ಚಾರ್ಟ್ ತೊಗೊಂಡು ನಾನು ಮಾರ್ಕ್ ಮಾಡಿದೆ ನೋಡಿ, ಅದು ಯಾವ ರೀತಿ ವರ್ಕ್ ಆಗಿದೆ ಅಂತಂದೇಳಿ. ಇವತ್ತಿಂದು ಡೇ ನೋಡೋದು ಬೇಡ, ಸಾರಿ ಫ್ರೆಂಡ್ಸ್, ಇದು ಲೈನ್ ಎಲ್ಲ ಇತ್ತಲ್ವ, ಇಲ್ಲಿ ಓಕೆ. ಸೊ ಒಂದು ಪ್ರೀವಿಯಸ್ ಒಂದು 5 ಡೇಸ್ ಅಥವಾ ಒಂದು 10 ಡೇಸ್ ಹಿಂದ್ಗಡೆ ಹೋಗೋಣ, ಜನವರಿಯಲ್ಲೂ ಹೋಗೋಣ ಯಾವ ರೀತಿ ವರ್ಕ್ ಆಗಿದೆ ಅಂತಂದೇಳಿ. ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ, ನಾನು ಮಾರ್ಕ್ ಮಾಡಿದ್ದು ಫೆಬ್ರವರಿಗೆ, ಬಟ್ ಇಲ್ಲಿ ಯಾವ ಥರ ವರ್ಕ್ ಆಗಿದೆ ನೋಡಿ. ಜನವರಿ 24ಗೂ ಕೂಡ ಪ್ರೈಸ್ ಇದೇ ಲೆವೆಲಿಂದ ಬಂದು ನೋಡಿ, ಇಲ್ಲಿ 45,425 ಏನು ನೀವು ಕಾಣಿಸ್ತಾ ಇದೆಯಲ್ವ, ಇಲ್ಲಿ ನಾನೇನು ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ, ಅಲ್ಲಿ ನೋಡ್ತಾ ಇರಿ 45,425 ಏನು ರೆಸಿಸ್ಟೆನ್ಸ್ ಮಾರ್ಕ್ ಮಾಡಿದ್ನಲ್ವ, ಅದೇ ಲೆವೆಲ್ಗೆ ಬಂದು ಮತ್ತೆ ಮಾರ್ಕೆಟ್ ಡೌನ್ ಆಗಿದೆ. ಮತ್ತು ಸ್ವಲ್ಪ ಮುಂದ್ಗಡೆ ಹೋಗೋದಾದರೆ, ಸೊ ಇಲ್ಲಿ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಇಲ್ಲಿ ನೋಡಿ 20ನೇ ತಾರೀಕು 12 ಗಂಟೆ 45 ನಿಮಿಷಕ್ಕೆ ಮಾರ್ಕೆಟ್ ಸೇಮ್ ಇದೇ ಪ್ಲೇಸಲ್ಲೇ ಸಪೋರ್ಟ್ ತಗೊಂಡಿದೆ. ಎಷ್ಟು 45,700 14ಕ್ಕೆ ನಾವೇನು ಮಾರ್ಕ್ ಮಾಡಿದೆ ಅದೇ ಪ್ರೈಸ್ ಅಲ್ಲೇವರೆಗೂ ಡೌನ್ ಬಂದಿದೆ. ಸೊ ಮತ್ತೆ ಅಲ್ಲಿಂದ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗಿದೆ. ಸೊ ನೀವು ಇನ್ನೇ ನೋಡ್ತಾ ಬನ್ನಿ ಫ್ರೆಂಡ್ಸ್, ಇನ್ನು ಮುಂದೆ ನೋಡಿ ಇಲ್ಲಿ ನೋಡಿ. ಸೊ ಇನ್ನೂ ಸ್ವಲ್ಪ ಮುಂದೆ ಹೋಗೋಣ, ಇಲ್ಲಿದೆ ಪ್ರೈಸ್ ಬರೋವರೆಗೂ ಹೋಗೋಣ. ಅಂದರೆ ಈಗ ಲಾಸ್ಟ್ ಮಂತ್ ಎಲ್ಲ ಸ್ವಲ್ಪ ಅಪ್ ಟ್ರೆಂಡ್ ಇತ್ತಲ್ವ, ಸೊ 45,000 ಇದ್ದಿಲ್ಲ, 47,000ಗೆಲ್ಲ ಹೋಗಿತ್ತು ಮಾರ್ಕೆಟ್. ಹಾಂ ನೋಡಿ ಫ್ರೆಂಡ್ಸ್, ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ನಾನು ಮಾರ್ಕ್ ಮಾಡಿರೋದು 45,714 ಏನಿದೆಯಲ್ವಾ, ಸೊ ಅದು ನೋಡಿ 4ನೇ ತಾರೀಕು ಡಿಸೆಂಬರಲ್ಲೂ ಕೂಡ ಆ ಪ್ರೈಸ್ ಶೋರ್ಲಿ ವರ್ಕ್ ಆಗಿದೆ. ನೀವು ಮೇಲೆ ನೋಡಿ ಇಲ್ಲಿ ಗೊತ್ತಾಗ್ತಾಯಿದೆ, ಮಾರ್ಕೆಟ್ ಅದನ್ನು ಕ್ರಾಸ್ ಮಾಡ್ತು, ರೀಟೆಸ್ಟ್ ಕೂಡ ಮಾಡ್ತು. ಅಲ್ಲಿಂದ ಎಷ್ಟು ಪಾಯಿಂಟ್ಸ್ ಮೂಮೆಂಟ್ ಆಗಿದೆ, 45,700ಇಂದ 46,400, ಅಂದರೆ ಹೆಚ್ಚು ಕಡಿಮೆ 800 ಪಾಯಿಂಟ್ಸ್ ಮೂಮೆಂಟ್ ಆಗಿದೆ. ಮತ್ತು ಇಲ್ಲಿ ನೋಡಿ ಫ್ರೆಂಡ್ಸ್, ಕೆಳಗಡೆ 44,873 ನಾವೇನು ಮಾರ್ಕ್ ಮಾಡಿದ್ವಲ್ಲ, ಸೊ ಆ ಪ್ರೈಸ್ ಅಲ್ಲೇ ಕನ್ಸಲ್ಟೇಟ್ ಆಗ್ತಾಯಿದೆ. ಮತ್ತು ಇದು ಎಷ್ಟು ಫ್ರೆಂಡ್ಸ್, 30ನೇ ತಾರೀಕು ನವಂಬರ್ 30ನೇ ತಾರೀಕು ಕೂಡ ನಾವು ಹಾಕಿರ್ತಕ್ಕಂಥ ಲೆವೆಲ್ಸ್ ದಾಟಿಲ್ಲ, ಅದರೊಳಗಡೆ ಟಚ್ ಆಗಿ ಮತ್ತು ಬ್ರೇಕ್ಔಟ್ ಕೂಡ ಆಗಿದೆ, ಆದರೂ ಕೂಡ ಫೇಲ್ಯೂರ್ ಆಗಿ ಪ್ರೈಸ್ ಕೆಳಗಡೆ ಬಂದಿದೆ ಫ್ರೆಂಡ್ಸ್. ಸೊ ಈ ಥರ ಪ್ರೈಸ್ ಆ್ಯಕ್ಷನ್ ಅಂತ ಕರಿತೀವಿ ಫ್ರೆಂಡ್ಸ್. ಇದು ಪ್ರೈಸ್ ಆ್ಯಕ್ಷನಲ್ಲೇ ಇದು ಒಂದು 2% ಮಾತ್ರನೇ ನಾನು ಹೇಳಿ ಈಗ ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥ ಒಂದು 2 to 5% ಅಷ್ಟೇ. ಇನ್ನೂ 95% ತುಂಬ ಇದೆ ಇದರಲ್ಲಿ ಟ್ರೆಂಡ್ ಲೈನ್. ಸೊ ಇಲ್ಲೆಲ್ಲ ಏನು ಲೈನ್ಸ್ ಬಂದಿದ್ದಾವಲ್ವ ನಿಮಗೆ, ಟ್ರೆಂಡ್ ಲೈನ್ಸ್ ಇದೆ, ಇನ್ಫೋ ಲೈನ್ಸ್ ಇದೆ, ಟ್ರೆಂಡ್ ಆ್ಯಂಗಲ್ ಅಂತ ಇದೆ, ಕ್ರಾಸ್ ಲೈನ್ ಇದೆ. ಸೊ ಇವೆಲ್ಲವೂ ಕೂಡ ನಾವು ಯೂಸ್ ಮಾಡಿಕೊಂಡು ಪ್ರೈಸ್ ಆ್ಯಕ್ಷನನ್ನು ಕಲಿಬೋದು ಫ್ರೆಂಡ್ಸ್. ಈ ಲೆವೆಲ್ಸ್ ನಿಮಗೆ ಮಾರ್ಕ್ ಮಾಡೋದು ಹೇಗೆ ಅಂತೇಳಿ ಸಿಂಪಲ್ಲಾಗಿ ಹೇಳಿದ್ದೀನಿ. ಸಿಂಪಲ್ಲಾಗಿ ಅಂದರೆ ಮೀನ್ಸ್, ಸೊ ನನಗೆ ಹೇಳಿದ್ದೀನಲ್ವ, ಸ್ವಲ್ಪ ಬ್ಯುಸಿ ಇರೋ ಕಾರಣ ಆಗ್ತಾ ಇಲ್ಲ ಅಷ್ಟೇ. ಸೊ ನಿಮಗೆ ಬೇಕು ಇನ್ನೂ ಕ್ಲಿಯರಿಟಿ, ಇನ್ನೂ ಸ್ವಲ್ಪ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.